ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ತುಮಕೂರಿನಲ್ಲಿ ಮೇಲಧಿಕಾರಿಗಳ ಕಿರುಕುಳದಿಂದಾಗಿ ಸಹಾಯಕ ನಿರ್ದೇಶಕರೊಬ್ಬರು ಸುಸೈಡ್ ಮಾಡಿಕೊಂಡಿದ್ದಾರೆ. ಅದು ಕೂಡ ತಮ್ಮ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಮೇಲಧಿಕಾರಿಗಳ ಕಿರುಕುಳ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಸುಸೈಡ್ ಮಾಡಿಕೊಂಡಿರೋ ವ್ಯಕ್ತಿ. ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲೇ ಮಲ್ಲಿಕಾರ್ಜುನ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮೂಲತಃ ಗುಂಡರ್ಲಾ ಹಳ್ಳಿ ನಿವಾಸಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರ ಕಾಟವನ್ನ ತಾಳೋಕಾಗದೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ರೀಸನ್ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಸಾವಿಗೂ ಮುಂಚೆ ಸೆಲ್ಫಿ ವಿಡಿಯೋ ಮಾಡಿ ನೇಣಿಗೆ ಶರಣಾಗಿದ್ದಾರೆ ಮಲ್ಲಿಕಾರ್ಜುನ್. ಆ ವಿಡಿಯೋದಲ್ಲೂ ಹೇಳಿದ್ದಾರೆ, ಕಿರುಕುಳದ ಬಗ್ಗೆ ಮಾತನಾಡಿದ್ದಾರೆ, ಜಂಟಿ ನಿರ್ದೇಶಕ ಕೃಷ್ಣಪ್ಪನವರ ಬಗ್ಗೆ ಮಾತನಾಡಿದ್ದಾರೆ. ಸಾವಿಗೂ ಮುಂಚೆ ಸೆಲ್ಫಿ ವಿಡಿಯೋವನ್ನು ಮಾಡಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಅಂದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೋಡಿ, ಆತ್ಮಹತ್ಯೆ ಮಾಡಿಕೊಂಡ ಸ್ಥಳ ಇದೆ ತುಮಕೂರು ಜಿಲ್ಲೆ ಪಾವಗಡದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ. ಕಚೇರಿಯಲ್ಲೇ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ಕಿರುಕುಳ ಅನ್ನೋದು. ಮೇಲಧಿಕಾರಿಗಳು ಸಿಕ್ಕಾಪಟ್ಟೆ ಕಿರುಕುಳ ಮಾಡಿದ್ರು ಅಂತೇಳಿ ವಿಡಿಯೋ ಮಾಡಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೋಡಿ, ಚೆನ್ನಾಗಿ ನೋಡ್ಕೊಂಡು ನಮ್ಮ ತಾಯಿ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ಇಡೀ ಸಂಸಾರದವರೆಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಬೆಲೆ ಕೊಟ್ಟಿದ್ದಾರೆ. ಅಂದರೆ ಅವರು ನಾನು ಸಹಾಯ ಮಾಡಬೇಕಾಗಿತ್ತು, ನನ್ನಿಂದ ಸಹಾಯ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾ ಇಲ್ಲ. ಜಂಟಿ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರ ಶಿಕ್ಷೆ ಕೊಡ್ತಾನೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಮಾಡಿ ಸತ್ತೀವಿ ಸಾ. ನೀವು ಮಾಡಿದ್ರೆ ಫೋನ್ ಮಾಡಿದ್ರ? ಫೋನ್ ಎತ್ತಲೇ ಇಲ್ಲ. ನಮ್ಗೆ ಅನುಮಾನ ಆಯ್ತು. ತಿರ್ಗಾ ತುಮಕೂರ್ಗೆ ಹೋಗ್ಯಾನೇನು ಅಂತ ನಮ್ ದೊಡ್ಡ ಸೊಸೆಗೆ ಮಾಡಿದ್ವಿ. ಅವರು ಬರ್ಲಿಲ್ಲ ಅಂದ್ರು. ತಿರ್ಗಾ ಇವ್ ನರೇಶಕ್ಕೆ ಫೋನ್ ಮಾಡಿದ್ವಿ. ಬರೋ ನಾನು ಕರ್ಕೊಂಡೋಗೋ, ಎಲ್ಲೇ ಇದ್ದಾರೆ ನೋಡೋಣ ಆಫೀಸು ಅದೆಲ್ಲ ಹುಡ್ಕೋಣ ಅಂದೆ. ಅವನು ಬಾಗ್ಲು ಹಾಕೊಂಡವ್ರ ಅಜ್ಜಿ ಒಳಗಿದಾರಂತೆ ಅಂದ. ತಿರ್ಗಾ ವಾರ್ಡನ್ಗಳು ಬಂದರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರೇನೋ ತೊಂದರೆ ಕೊಟ್ಟರು ಅಂತೇಳಿ ಸೂಸೈಡ್ ಮಾಡ್ಕೊಳ್ತಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳೋದು. ಯಾವ ರೀತಿ ತೊಂದರೆ, ಏನು ತೊಂದರೆ ಅಂತ ಇದು? ಯಶ್ ಶರತ್, ಏನಂದ್ರೆ ಮೇಲಧಿಕಾರಿಗೆ ಕಿರುಕುಳದಿಂದಾಗಿ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತ ಘಟನೆ ಪಾವಗಡ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದಿರುವಂತದ್ದು. ಏನು ಸಹಾಯಕ ನಿರ್ದೇಶಕರಾಗಿರುವಂತ ಮಲ್ಲಿಕಾರ್ಜುನ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಇವರು ಮೂಲತಃ ಪಾವಗಡದ ಕಿರ್ಲಾಳಹಳ್ಳಿ ಗ್ರಾಮದವರಾಗಿದ್ದು, ಏನು ಪಾವಗಡದಲ್ಲೇ ಏನು ಕಾರ್ಯನಿರ್ವಹಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇರೋದು. ಇವ್ರಿಗೆ ಸಾವಿಗೆ ಮೂಲ ಕಾರಣ ಆಗಿರುವಂತವ್ರು ಜಂಟಿ ನಿರ್ದೇಶಕರಾಗಿರುವಂತ ಕೃಷ್ಣಪ್ಪ ಅಂತ ಹೇಳಿ ಹೇಳಲಾಗ್ತಾ ಇರೋದು. ಇಲ್ಲಿ ಪದೇ ಪದೇ ಅವ್ರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರು ಅಂತ ಹೇಳಿ ಹೇಳಲಾಗ್ತಾ ಇರೋದು. ಮೇಲ್ನೋಟಕ್ಕೆ ಏನು ಹಣಕಾಸಿನ ವಿಚಾರವಾಗಿ ಒಂದಷ್ಟು ಕಿರುಕುಳ ನೀಡಿದ್ದಾರೆ ಅಂತ ಗೊತ್ತಾಗ್ತಿದ್ರು ಕೂಡ ಯಾವ ವಿಚಾರಕ್ಕೆ ಈ ಒಂದು ಕಿರುಕುಳ ನೀಡ್ತಾ ಇದ್ರು ಅಂತ ಹೇಳಿ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು. ಮತ್ತೆ ಸೆಲ್ಫಿ ವಿಡಿಯೋದಲ್ಲಿ ಕೂಡ ಏನು ಸ್ಪಷ್ಟವಾಗಿ ಹೇಳಿರುವಂತದ್ದು, ನನ್ನ ತಾಯಿ ಹೆಂಡತಿ ಮಕ್ಕಳಿಂದ ಯಾವುದೇ ರೀತಿಯ ತೊಂದರೆ ಆಗಿರ್ಲಿಲ್ಲ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರು ಹೇಳಿರೋದು. ಆದ್ರೆ ಅದೇ ವಿಡಿಯೋದಲ್ಲಿ ಏನು ಮಲ್ಲಿಕಾರ್ಜುನ್ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಜಂಟಿ ನಿರ್ದೇಶಕರಾಗಿರುವಂತ ಏನು ಕೃಷ್ಣಪ್ಪ ಇದ್ದಾರೆ, ಇವರಿಂದ ನನಗೆ ಕಿರುಕುಳ ಇತ್ತು, ಇವರ ಕಿರುಕುಳಕ್ಕೆ ಮನನೊಂದು ನಾನು ಆತ್ಮಹತ್ಯೆಯನ್ನ ಮಾಡ್ಕೊತಾ ಇದ್ದೀನಿ, ಇವ್ರಿಗೆ ದೇವರು ಮತ್ತೆ ಕಾನೂನು ಶಿಕ್ಷೆ ಕೊಡ್ಲಿದೆ ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಇವ್ರಿಗೆ ಯಾವ ರೀತಿಯ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ಹೇಳಿ ವಿಡಿಯೋದಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ದಲೇ ಇರೋದ್ರಿಂದ ಏನು ಆ ಒಂದು ತನಿಖೆ, ಪೊಲೀಸರ ತನಿಖೆಯ ಮೂಲಕವಷ್ಟೇ ಏನು ಸಾವಿಗೆ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ಬೇಕಾಗಿರೋದು. ಈಗಾಗಲೇ ಪಾವಗಡ ಪೊಲೀಸರು ಸ್ಥಳಕ್ಕೆ ಹೋಗಿ ಭೇಟಿಯನ್ನ ನೀಡಿ ಅವರ ಶವವನ್ನ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಮತ್ತೆ ತನಿಖೆ ಕೂಡ ಕೈಗೊಂಡಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ
ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಮಲ್ಲಿಕಾರ್ಜುನ್ ಸೂಸೈಡ್ ಮಾಡ್ಕೊಂಡಿರೋಕ್ಕೂ ಮುಂಚೆ ವಿಡಿಯೋವನ್ನು ಮಾಡಲಾಗಿದೆ. ಆ ವಿಡಿಯೋದಲ್ಲಿ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಟಿ ವಿ ಸ್ಕ್ರೀನ್ನ ಬಲಭಾಗದಲ್ಲಿ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅಂತ, ಇವ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ. ಅವರು ಏನಂತಂದರೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ನಿರಂತರವಾಗಿ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ, ಇದಕ್ಕೆ ತಕ್ಕಂತೆ ಕಾನೂನು ಶಿಕ್ಷೆ ಆಗಬೇಕು ಅವರಿಗೆ ಅಂತ ವಿಡಿಯೋದಲ್ಲಿ ಅರಿಬಿಟ್ಟಿದ್ದಾರೆ. ಬಟ್ ನೋಡಬೇಕು, ಯಾಕೆಂದರೆ ಪೊಲೀಸು ಕಾನೂನು ಅಂತಿರೋದು ಸತ್ಯಕ್ಕೆ ಜಯ ಗಳಿಸೋದಕ್ಕಾಗಿ, ಸತ್ಯದ ಪರವಾಗಿ. ಹಾಗಾಗಿ ಸತ್ಯ ಏನು, ಸತ್ಯಾಸತ್ಯತೆ ಏನು, ಇದೆಲ್ಲವೂ ಕೂಡ ತನಿಖೆಯ ನಂತರವೇ ಹೊರಗೆ ಬರಬೇಕಷ್ಟೇ.